ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತಸ ಗುರುಜಿ ಮಾಡುವ ನಮಸ್ಕಾರಗಳು. ಸಮಸ್ತ ಕುಲಬಾಂಧವರಿಗೆ SSB ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ ಈ ದಿನ ನಾವು ಸಿಂಹ ರಾಶಿ ದ್ವಾದಶ ರಾಶಿಗಳಲ್ಲಿ 5ನೇ ರಾಶಿಯಾಗಿರ್ತಕ್ಕಂತಹ ಈ ಸಿಂಹ ರಾಶಿಯ ಗುಣ ಲಕ್ಷಣಗಳು ಪರಿಹಾರಗಳು ಯಾವೆಲ್ಲ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಇಲ್ಲಿ ಸಿಂಹ ರಾಶಿ ಅಂತ ಹೇಳಿದ್ರೆ ದ್ವಾದಶ ರಾಶಿಗಳು ಅಂದರೆ 12 ರಾಶಿಗಳಲ್ಲಿ 5ನೇ ರಾಶಿಯಾಗಿರ್ತಕ್ಕಂತಹ ಸಿಂಹ ರಾಶಿ. ಈ ರಾಶಿಯ ಅಧಿಪತಿ ಸೂರ್ಯ. ಸೂರ್ಯನ ಒಂದು ಅಧೀನದಲ್ಲಿ ಬರ್ತಕ್ಕಂತಹ ಈ ರಾಶಿಯಲ್ಲಿ ಬರ್ತಕ್ಕಂತಹ ನಕ್ಷತ್ರ ನೋಡೋದಾದರೆ ಈ ಒಂದು ರಾಶಿಯಲ್ಲಿ ನಕ್ಷತ್ರಗಳು ನಿಮಗೆ ಪೂರ್ವ ಪಾಲ್ಗುಣಿ 4 ಪಾದಗಳು ಬರುತ್ತೆ ಮತ್ತು ಮಖ ನಕ್ಷತ್ರದ ಒಂದು 4 ಪಾದಗಳು ಬರುತ್ತೆ ಮತ್ತು ಉತ್ತರ ಪಾಲ್ಗುಣಿ 1 ಪಾದ ಈ ಒಂದು ರಾಶಿಯಲ್ಲಿ ಬರುವಂಥದ್ದಾಗುತ್ತೆ. ಅಂದರೆ ಮಖ 4 ಪಾದಗಳು, ಪೂರ್ವ ಪಾಲ್ಗುಣಿ 4 ಪಾದಗಳು, ಉತ್ತರ ಪಾಲ್ಗುಣಿ ಮತ್ತು 1 ಪಾದ ಮಾತ್ರ ಇರುತ್ತೆ. ಈ ಪೂರ್ವ ಪಾಲ್ಗುಣಿಯನ್ನು ಪುಬ್ಬ ನಕ್ಷತ್ರ ಅಂತಲೂ ಕರೆಯಲಾಗುತ್ತೆ. ಸೊ ಈ ನಕ್ಷತ್ರ ಅನುಗುಣವಾಗಿ ಮತ್ತು ರಾಶಿ ಅನುಗುಣವಾಗಿ ಹಾಗೂ ಸೂರ್ಯನ ಅಧಿಪತಿ ಅನುಗುಣವಾಗಿ ಯಾವೆಲ್ಲ ಗುಣ ಲಕ್ಷಣಗಳನ್ನು ಹೊಂದಿರುತ್ತಾರೆ ಇವರು ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಸೊ ವಿಡಿಯೋ ಕೊನೆಯವರೆಗೂ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಮಧ್ಯದಲ್ಲಿ ನೀವು ಫಾರ್ವರ್ಡ್ ಮಾಡ್ತಾ ಹೋದರೆ ಸರಿಯಾದ ಒಂದು ಅರ್ಥ ಆಗೋದಿಲ್ಲ. ಸುಮಾರು ಜನರು ಇವಾಗ ಸಿಂಹರಾಶಿಯಲ್ಲಿ ಅಷ್ಟಮ ಶನಿ ನಡೀತಾ ಇದೆ. ಸ್ವಲ್ಪ ಆರ್ಥಿಕವಾಗಿ, ಕೌಟುಂಬಿಕವಾಗಿ, ರಾಜಕೀಯವಾಗಿ ಮತ್ತು ನಿಮ್ಮ ವೃತ್ತಿ ವ್ಯಾಪಾರದಲ್ಲಿ ಹಿನ್ನಡೆ ಇರುವಂಥದ್ದು ಇರುತ್ತೆ ಮತ್ತು ಒಂದಿಷ್ಟು ಏನೋ ಕನ್ಫ್ಯೂಸ್ ಅಂತೀವಲ್ಲ ಅದೆಲ್ಲವೂ ಇರುತ್ತೆ. ಹೀಗಾಗಿ ಸುಮಾರು ಸದ್ಭಕ್ತರು ಮತ್ತು ನಮ್ಮ ಫಾಲೋವರ್ಸು ಅಥವಾ ಯೂಟ್ಯೂಬ್ ಚಾನಲ್ನಲ್ಲಿರ್ತಕ್ಕಂಥ ಸಬ್ಸ್ಕ್ರೈಬರ್ಸು ಸಿಂಹರಾಶಿಯ ಗುಣಲಕ್ಷಣಗಳನ್ನು ತಿಳಿಸಿಕೊಡಿ ಗುರುಗಳೇ. ನೀವು ಮಿಥುನ ರಾಶಿ ಹೇಗೆ ಮಾಡಿದ್ದೀರೋ ಅದೇ ರೀತಿ ನಮಗೂ ಕೂಡ ಒಂದಿಷ್ಟು ಅನುಕೂಲತೆಗಳಿರುವಂತೆ ವಿಡಿಯೋವನ್ನು ಸಿದ್ಧಪಡಿಸಿ ತಿಳಿಸಿ ಅಂತೇಳಿ ಸುಮಾರು ದಿನಗಳಿಂದ ಕೇಳ್ತಾಯಿದ್ರು. ನಾವು ಈ ಜುಲೈ ಮಾಸಿಕ ಭವಿಷ್ಯದಲ್ಲಿ ತಿಳಿಸಿದ್ದೀವಿ. ಸಾಧ್ಯವಾದರೆ ಈ ತಿಂಗಳದ ಒಳಗಾಗಿ ನಿಮಗೆ ತಿಳಿಸಿಕೊಡಲು ಪ್ರಯತ್ನ ಮಾಡ್ತೀವಿ ಅಂತೇಳಿ. ಸೊ ಈ ದಿನ ಅದಕ್ಕೆ ಒಂದು ಮುಹೂರ್ತ ಬಂದಿದೆ. ಬನ್ನಿ ಹಾಗಾದರೆ ಸಿಂಹರಾಶಿಯ ಒಂದು ಗುಣಲಕ್ಷಣಗಳನ್ನು ತಿಳಿದುಕೊಳ್ಳೋಣ. ಮೊದಲನೇದು ಸಕಾರಾತ್ಮಕ ವಿಷಯಗಳು, ಅಂದರೆ ಖುಷಿ ವಿಚಾರಗಳು ಮತ್ತು ಏನೆಲ್ಲ ಅನುಕೂಲತೆಗಳಿರುತ್ತೆ ಈ ಸಿಂಹರಾಶಿಯವರಿಗೆ ಎಂಬುದನ್ನು ತಿಳಿದುಕೊಳ್ಳೋಣ. ಇಲ್ಲಿ ನಿಮ್ಮ ರಾಶಿಗೆ ಅಧಿಪತಿ ಅಂತ ಹೇಳೋದಾದರೆ ಸೂರ್ಯ. ಅಂದರೆ ಸೂರ್ಯ ದೇವರ ಒಂದು ಅನುಕೂಲತೆ ಇರೋದರಿಂದ ಮತ್ತು ರಾಶಿಯಲ್ಲಿ ಸೂರ್ಯ ಅಥವಾ ನಿಮ್ಮ ಲಗ್ನದಲ್ಲಿ ಸೂರ್ಯ ಇದ್ದದ್ದೇ ಆದಲ್ಲಿ ನಿಮಗೆ ನಾಯಕತ್ವ ಗುಣ ಅಂತೀವಲ್ಲ ಅದು ಯಥೇಚ್ಛವಾಗಿ ಇರುವಂಥದ್ದಾಗುತ್ತೆ. ಅಂದರೆ ರಾಶಿ ನಿಮ್ಮದು ಏನಂತೀರ ಸಿಂಹರಾಶಿನೇ. ಬಟ್ ಸಿಂಹರಾಶಿಯಲ್ಲಿ ಸೂರ್ಯ ಇದ್ದರೆ ಅಥವಾ ಸಿಂಹ ಲಗ್ನದಲ್ಲಿ ಸೂರ್ಯ ಇದ್ದರೆ ನಿಮಗೆ ನಾಯಕನ ಲಕ್ಷಣಗಳು ತುಂಬ ಎಚ್ಚೆತ್ತವಾಗಿರುವಂಥದ್ದಾಗಿರುತ್ತೆ ಈ ಒಂದು ಸಮಯದಲ್ಲಿ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಲ್ಲಿ ನಿಮಗೆ ನಾಯಕನ ಲಕ್ಷಣಗಳು ಅಂತೀವಿ. ಅಂದರೆ ಜನರನ್ನು ನಾನು ಹೇಗೆ ಕಂಟ್ರೋಲ್ ಮಾಡುವಂಥ ವಿಷಯ ಆಗಿರ್ಬೋದು ಅಥವಾ ಯಾವ ವ್ಯಕ್ತಿ ಯಾವ ಪ್ರಶ್ನೆ ಕೇಳಿದರೆ ಉತ್ತರವನ್ನು ಹೇಗೆ ಕೊಡಬೇಕೆಂಬುದು ಅಥವಾ ಯಾವ ವ್ಯಕ್ತಿ ಈ ಕೆಲಸವನ್ನು ಮಾಡ್ತಾ ಇದ್ದಾಗ ಅರ್ಧಕ್ಕೆ ಬಿಟ್ಟು ಹೋದರೆ ಅದನ್ನು ಕಂಪ್ಲೀಟ್ ಮಾಡೋ ಕೆಪಾಸಿಟಿ ಬೇಕಲ್ಲ. ಸೊ ಆ ಎಲ್ಲ ನಾಯಕತ್ವ ಇರುವಂತಹ ಗುಣ ಈ ಸಿಂಹರಾಶಿಯವರಿಗೆ ಇರುವಂಥದ್ದಾಗತ್ತೆ. ಅಂದರೆ ಇಲ್ಲಿ ಸಿಂಹರಾಶಿಯವರು ಹುಟ್ಟುತ್ತಲೇ ನಾಯಕರು ಅಂತಲೇ ಕರಿಬೋದು. ಯಾಕೆಂದರೆ ಅಧಿಪತಿ ಸೂರ್ಯ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸೂರ್ಯನನ್ನು ನಾವು ತಂದೆಯ ಇದಕ್ಕೆ ಹೋಲಿಸಲಾಗುತ್ತೆ, ಅಂದರೆ ಪಿತಾಮಹ ಅಂತೀವಿ. ಸೊ ಹಾಗಾಗಿ ಇಲ್ಲಿ ನಿಮಗೆ ಈ ಒಂದು ರಾಶಿಯವರಿಗೆ ನಾಯಕತ್ವ ಗುಣದ ಜೊತೆಗೆ ಜವಾಬ್ದಾರಿಗಳು ಬೇಗ ಬರುವಂಥದ್ದಾಗತ್ತೆ. ನಿಮಗೆ ಅಂದರೆ ಸಣ್ಣ ವಯಸ್ಸಿನಲ್ಲೇ ನಿಮಗೆ ಜವಾಬ್ದಾರಿ ಬರುವಂಥದ್ದಾಗುತ್ತೆ. ಮನೆಯ ಜವಾಬ್ದಾರಿ ಆಗಿರ್ಬೋದು ಅಥವಾ ಎಲ್ಲೋ ಒಂದು ಕಡೆ ನೀವು ಓದುವಂತಹ ಶಾಲೆಯಲ್ಲಿ ಕಾಲೇಜಿನಲ್ಲಿ ಲೀಡರ್ ಆಗಿಬಿಡ್ತೀರ. ಇದಕ್ಕಿದ್ದಂಗೆ ನಿಮ್ಗೆ ಜವಾಬ್ದಾರಿ ಎಲ್ಲರನ್ನ ಕಂಟ್ರೋಲ್ ಮಾಡುವಂಥದ್ದು. ಅಂದರೆ ಈ ರೀತಿಯಲ್ಲಿ ಸಿಂಹರಾಶಿಯವರಿಗೆ ಹುಟ್ಟುತ್ತುವ ಒಂದು ಬೆಳೆದಂತೆ ನೀವು ನಾಯಕನಾಗಿ ಸಣ್ಣ ಸಣ್ಣ ಒಂದು ಪಾತ್ರಗಳು ಬರ್ತಾ ಇರ್ತಾವಲ್ಲ, ಆ ರೀತಿಯಲ್ಲಿ ನೀವು ಆ ನಾಯಕತ್ವ ಗುಣವನ್ನು ಅಲ್ಲಿಂದನೇ ಬೆಳೆಸ್ಕೊಂಡು ಬರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು.
ಇನ್ನು ಅದೇ ರೀತಿಯಾಗಿ ನೀವು ಸಕಾರಾತ್ಮಕವಾಗಿ ವಿಚಾರ ಮಾಡುವಂಥದ್ದಾಗತ್ತೆ. ವಿಚಾರ ಸಕಾರಾತ್ಮಕವಾಗಿರುತ್ತೆ. ಕ್ರಿಯೆ ಅಂತ ಇರುತ್ತಲ್ಲ, ಅದು ಬೇರೆ ರೀತಿಯಲ್ಲಿರುತ್ತೆ. ಕ್ರಿಯೆ ಯಾವ ರೀತಿಯಲ್ಲಿರುತ್ತೆ? ರಭಸವಾಗಿರುತ್ತೆ, ವ್ಯಾಘ್ರ ರೂಪದಲ್ಲಿರುತ್ತೆ. ಅಂದ್ರೆ ಥರ ಏನಂತಾರೆ, ವಾಯ್ಸಲ್ಲಿ ಬೇಸ್ ಇರುತ್ತೆ, ಅಂದರೆ ವ್ಯಾಲ್ಯೂಮ್ ಜಾಸ್ತಿ ಇರುತ್ತೆ. ಈ ಸಿಂಹರಾಶಿಯವರದ್ದು ಗಡಸು ಧ್ವನಿ, ಮೃದು ಧ್ವನಿ ಅಲ್ಲ, ಮನಸ್ಸು ಮೃದು, ಆದರೆ ಧ್ವನಿ ಮಾತ್ರ ಗಡುಸು ಆಗಿರುತ್ತೆ. ದೇಹ ಒಂಥರ ಬಲಿಷ್ಠವಾಗಿರುತ್ತೆ, ಮುಖ ಅಗಲವಾಗಿರುತ್ತೆ. ಅಂದರೆ ಇವರನ್ನು ನೋಡಿದರೆ ಒಂಥರ ಏನೋ ತುಂಬ ಮೇಧಾವಿ ಅಥವಾ ರಾಜನ ಒಂದು ಮುಖಲಕ್ಷಣ ಅಥವಾ ಏನೋ ಒಂದು ರೀತಿಯಲ್ಲಿ ಸ್ಪೆಷಲಾಗಿ ಕಾಣಿಸುವಂತಹ ವ್ಯಕ್ತಿತ್ವ ಮುಖದ ಲಕ್ಷಣದ ಮುಖಾಂತರ ಗೊತ್ತಾಗುವಂಥದ್ದಾಗತ್ತೆ. ಅದೇ ರೀತಿಯಾಗಿ ಇವರು ಮಾತನಾಡುವಾಗ ಅಂದರೆ ಮೈಕ್ ಬೇಕಾಗೋದಿಲ್ಲ, ಆ ರೀತಿಯಲ್ಲಿ ವಾಯ್ಸ್ ಬೇಸ್ ಇರುತ್ತೆ, ಅಂದರೆ ತುಂಬ ಏರು ಧ್ವನಿ ಅಂತ ಕರಿಬಹುದು. ಸೊ ಅದು ಈ ಒಂದು ಸಿಂಹರಾಶಿಯವರಲ್ಲಿ ಕಂಡುಬರುವಂಥದ್ದು ವಿಶೇಷ ಗುಣ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ನಿಮಗೆ ಧೈರ್ಯ ಮತ್ತು ಆತ್ಮವಿಶ್ವಾಸ ಚೆನ್ನಾಗಿರುತ್ತೆ. ಅಂದರೆ ಪ್ರತಿಯೊಂದು ಕಾರ್ಯದಲ್ಲೂ ತುಂಬ ಧೈರ್ಯವಂತರವಾಗಿ ನೀವು ಮೂವ್ ಮಾಡುವಂಥದ್ದಾಗುತ್ತೆ. ಅದೇ ರೀತಿಯಾಗಿ ಸೆಲ್ಫ್ ಕಾನ್ಫಿಡೆನ್ಸ್ ಅಂತೀವಲ್ಲ, ಅದು ತುಂಬ ಯಥೇಚ್ಛವಾಗಿ ನಿಮಗೆ ಕಾಣುವಂಥದ್ದು ಇರುತ್ತೆ. ಈ ಒಂದು ಸಮಯದಲ್ಲಿ ನಿಮಗೆ ಬೇಕು ಬೇಡಗಳ ಜೊತೆಗೆ ಇದನ್ನು ಕೂಡ ಅಳವಡಿಸ್ಕೊಡುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಪ್ರಾಮಾಣಿಕತೆ ಅಂತ ಇರಲಿಕ್ಕೆ ಇಷ್ಟಪಡ್ತೀರಾ. ಅಂದರೆ ಹಾನೆಸ್ಟಾಗಿ, ತುಂಬ ಗೌರವಯುತವಾಗಿ, ಯಾರಿಗೂ ತೊಂದರೆ ಕೊಡದೇ ಇರೋಂಗೆ ತುಂಬ ನೀವಾಯಿತು ನಿಮ್ಮ ಕೆಲಸ ಆಯಿತು ಇರುವಂತೆ ಪ್ರಯತ್ನ ನೀವು ಮಾಡುವಂಥದ್ದಾಗುತ್ತೆ. ಮತ್ತು ಆ ಗುಣವನ್ನು ನೀವು ಅಳವಡಿಸ್ಕೊಳ್ತೀರ ಅಂತಲೂ ಹೇಳಬಹುದು. ಇನ್ನು ದೊಡ್ಡ ಕನಸುಗಳಿಗೆ ನೀವು ಕೈ ಹಾಕುವಂಥದ್ದಾಗುತ್ತೆ. ಸಣ್ಣ ಪುಟ್ಟ ಕನಸುಗಳಲ್ಲ, ದೊಡ್ಡ ಕನಸು. ಈಗ ಹೇಗೆ ಶಿವಕುಮಾರ್ ನನಗೆ ಮಿನಿಸ್ಟ್ರ್ ಆಗಬೇಕಲೇಬೇಕು, CM ಆಗಲೇಬೇಕು ಅಷ್ಟೇ, ಆ ರೀತಿಯಲ್ಲಿ ಕನಸಿರುತ್ತೆ ನಿಮ್ದು. ಅಂದರೆ ಒಂದು ನಾಯಕತ್ವ ಇದ್ದಾಗ ನಾವು ಡೆಸ್ಟಿನೇಷನ್ ಹೈ ಇದೆ, ರಿಚ್ ಆಗಿ ನೋಡ್ತೀವಿ. ಸೊ ಆ ರೀತಿಯಲ್ಲಿ ಸಿಂಹರಾಶಿಯವರು ಯಾವಾಗಲೂ ತಮ್ಮ ಡ್ರೀಮ್ ಪ್ರಾಜೆಕ್ಟ್ ಇರುತ್ತಲ್ಲ, ತುಂಬ ಎತ್ತರ ಹಂತದಲ್ಲಿರುವಂತೆ ನೋಡಿಕೊಳ್ಳುವಂಥದ್ದಾಗುತ್ತೆ ಈ ಸಿಂಹರಾಶಿಯವರು ಅಂತಲೇ ಹೇಳ್ಬೋದು. ಇದು ಒಂದಿಷ್ಟು ಪ್ರಮುಖ ಗುಣಗಳು, ಒಳ್ಳೆಯ ಗುಣಗಳು. ಇನ್ನು ಒಂದಿಷ್ಟು ನಕಾರಾತ್ಮಕ ಗುಣಗಳು ಅಂತೀವಿ. ನಕಾರಾತ್ಮಕ ಗುಣಗಳಲ್ಲಿ ಸ್ವಲ್ಪ ಏನಂತೀವಿ, ಅಹಂಕಾರ ಇರುತ್ತೆ ಜಾಸ್ತಿ. ಅಂದರೆ ನನ್ನದೇ ಆಗಬೇಕು, ನಾ ಹೇಳ್ದಂಗೆ ನೀ ಕೇಳು, ಅಥವಾ ನೀನು ಹೀಗೆ ಇರಬೇಕು ಅನ್ನೋ ಒಂದು ಅಹಂಕಾರ ಇದೆಯಲ್ಲ, ಅದು ಸ್ವಲ್ಪ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಇದು ನಕಾರಾತ್ಮಕ. ಅಂದರೆ ಎಲ್ಲದರಲ್ಲೂ ಇರುತ್ತೆ. ಇದು ಹೆಣ್ಣು ಗಂಡು ಹೇಗೆ ಇರಲಿ, ಅಥವಾ ಮಖ ನಕ್ಷತ್ರ ಇರಲಿ, ಪೂರ್ವ ಪಾಲ್ಗುಣಿ ಇರಲಿ, ಉತ್ತರ ಪಾಲ್ಗುಣಿ ಇರಲಿ, ಅಂದರೆ ನಕ್ಷತ್ರ ಇರಲಿ, ಈ ಒಂದು ಅಹಂಕಾರ ಸಿಂಹರಾಶಿಯವರಲ್ಲಿ ತುಂಬ ಜಾಸ್ತಿ ಇರುತ್ತೆ. ಇನ್ನು ಮಂಡುತನ, ತುಂಬ ಹಠ. ಮಂಡುತನ ಅಂದರೆ ಹಠ, ತುಂಬ ಹಠ ಮಾಡ್ತೀರಾ. ಬೇಕು ಅಂದರೆ ಬೇಕು ಅಷ್ಟೇ, ಮಾಡು ಅಂದರೆ ಮಾಡಬೇಕು, ಬೇರೆ ನೋ ಅಬ್ಜೆಕ್ಷನ್, ನೋ ಆರ್ಗ್ಯುಮೆಂಟ್ ಅಂತಲೂ ಹೇಳ್ತೀರ. ಅಂದರೆ ಅಷ್ಟು ಕಠೋರವಾಗಿ ತುಂಬ ಹಠವಾದಿಯಾಗಿ ನೀವು ಇರ್ತೀರ. ಇನ್ನು ಮಂಡುತನವಲ್ಲೂ ತುಂಬ ಕಾಣುವಂಥದ್ದಾಗತ್ತೆ. ಇನ್ನು ಕೆಲವೊಮ್ಮೆ ನೀವು ತುಂಬ ಸೋಮಾರಿಗಳಾಗಿಬಿಡ್ತೀರ ಇದಕ್ಕಿದ್ದಂಗೆ. ಅಂದರೆ ನಾಯಕನ ಒಂದು ಸ್ಥಾನದಿಂದ ಇಳಿಸಿದಾಗ, ಈಗ ಹೇಗೆ ಒಂದು ಯಾವುದೋ ಒಂದು ಏನೋ ಮಂತ್ರಿ ಕೊಟ್ಬಿಟ್ಟು ನಿಮ್ಮನ್ನು ಡೌನ್ ಮಾಡಿದ್ರು ಅಂದ್ಕೊಳ್ಳಿ, ನೀವು ಪಾರ್ಟಿಗೂ ಹೋಗೋದಿಲ್ಲ, ಕಾರ್ಯಕರ್ತರನ್ನು ಭೇಟಿ ಆಗೋದಿಲ್ಲ, ಅಥವಾ ನಿಮ್ಮ ಸುತ್ತಮುತ್ತಲಿರ್ತಕ್ಕಂಥ ಜನರು ಸಂಪರ್ಕ ಇರೋದಿಲ್ಲ, ಅಥವಾ ನೀವು ಯಾವುದೋ ಒಂದು ಕಂಪ್ನಿಯಲ್ಲಿ ಮ್ಯಾನೇಜರ್ ಆಗಿದ್ದರೆ ನಿಮ್ಮನ್ನು ಡೀಪ್ ಪ್ರಮೋಷನ್ ಮಾಡಿ ಬೇರೆ ಬ್ರ್ಯಾಂಚಿಗೆ ಹಾಕಿದಾಗ ನೀವು ಆ ಬ್ರ್ಯಾಂಚಿಗೂ ಹೋಗೋದಿಲ್ಲ, ನೀವು ಕಂಪ್ನಿನೂ ಕಾಂಟ್ಯಾಕ್ಟ್ ಮಾಡೋದಿಲ್ಲ. ಅಂದರೆ ನಿಮಗೆಲ್ಲೋ ಮೈಂಡ್ ಡಿಪ್ರೆಷನ್ಗೆ ಹೊರಟೋಗ್ಬಿಡುತ್ತೆ. ನನ್ನ ಯಾಕೆ ಇಳಿಸಿದರು, ನಾನೇನು ತಪ್ಪು ಮಾಡಿದೆ, ನಾನು ಅನುಕೂಲ ಮಾಡಿದ್ದೆ ಜಾಸ್ತಿ ಜನಕ್ಕೆ, ಆದರೂ ಜನ ನನ್ನ ಯಾಕೆ ಹೀಗೆ ಮಾಡಿದರು ಅಂತೇಳಿ ಸ್ವಲ್ಪ ಡಿಪ್ರೆಷನ್ಗೆ ಹೋಗುವಂಥ ಅವಕಾಶಗಳು ಜಾಸ್ತಿ ಇರುತ್ತೆ. ಇದರಿಂದ ನಿಮಗೇನಾಗುತ್ತೆ ಅಂದರೆ ಸೋಮಾರಿತನ ಜಾಸ್ತಿ ಆಗುವಂಥದ್ದಾಗತ್ತೆ. ಇದಿಷ್ಟು ನಕಾರಾತ್ಮಕ ಅಂಶಗಳು. ಇನ್ನು ನಿಮಗೆ ಈ ಒಂದು ಸಮಯದಲ್ಲಿ ಇವಿಷ್ಟು ಸ್ವಲ್ಪ ಗುಣಗಳು ಎಲ್ಲರ ಹತ್ರನೂ ಹೆಣ್ಣಾಗಿರಲಿ ಗಂಡಾಗಿರಲಿ ಇರುವಂಥದ್ದಾಗಿರುತ್ತೆ. ಇನ್ನು ಇದಕ್ಕೆ ಅನುಗುಣವಾಗಿ ನಾವು ಸ್ವಲ್ಪ ಬೇರೆ ಒಂದು ರೀತಿಯಲ್ಲಿ ನೋಡೋದಾದರೆ, ಎಲ್ಲರೂ ಹೇಳೋದು ಇದೇ ರೀತಿ ಇರುತ್ತೆ ಜ್ಯೋತಿಷ್ಯದಲ್ಲಿ. ಗುಣ ಲಕ್ಷಣಗಳು ಹೆಚ್ಚು ಕಡಿಮೆ ಒಂದು ಮೇಲೆ ತೆಳಗೆ ಇದ್ರೂ ಸಮ ಪ್ರಮಾಣದಲ್ಲೇ ಇರುತ್ತೆ ಯಾರದು. ಯಾಕಂದರೆ ಅದು ಪುರಾತನ ಕಾಲದಿಂದ ಬಂದಿರತಕ್ಕಂತಹ ಗುಣ ಲಕ್ಷಣಗಳು. ನಮ್ಮ ಪೂರ್ವಜರು, ಅವರ ಪೂರ್ವಜರು ಅದನ್ನು ರೆಡಿ ಮಾಡಿ ಇಟ್ಟಿರುವಂಥದ್ದು, ಹಾಗೂ ಕಾಂಬಿನೇಷನ್ ಮುಖಾಂತರ ತೆಗೆದಿರುವಂತಹ ಗುಣ ಲಕ್ಷಣಗಳು. ಹೀಗಾಗಿ ಇವೆಲ್ಲವೂ ಯಾರೇ ಹೇಳಿದ್ರೂ ಹತ್ತಿರಕ್ಕೆ ಇರುವಂಥದ್ದು. ಈಗ ಸ್ವಲ್ಪ ನಮ್ಮದೇ ಆದಂಥ
SSP ಜ್ಯೋತಿಷ್ಯಾಲಯದ ಒಂದಿಷ್ಟು ವಿಶೇಷತೆಯನ್ನು ನೋಡೋಣ. ಇಲ್ಲಿ ನಮ್ಮ ಒಂದು ವಿಶೇಷತೆ ಅಂದರೆ ಜವಾಬ್ದಾರಿ ಬೇಗ ಬೀಳುವಂಥದ್ದಾಗುತ್ತೆ ನಿಮಗೆ. ಅಂದರೆ ನೀವು ಚಿಕ್ಕ ವಯಸ್ಸಿನಲ್ಲೇ ನಿಮಗೆ ಮನೆ ಜವಾಬ್ದಾರಿ ಆಗ್ಬೋದು, ಅಥವಾ ಅನಿವಾರ್ಯತೆಯಿಂದ ಕೆಲಸ ಬೇಗ ಹುಡುಕಿ ಕೊಡುವಂಥದ್ದಾಗ್ಬೋದು, ಅಥವಾ ನಿಮಗೆ ಓದುವ ಒಂದು ಸಮಯದಲ್ಲೇ ಕೆಲಸಕ್ಕೆ ಹೋಗುವಂತಹದ್ದು ಆಗ್ಬೋದು, ಅಥವಾ ನೀವು ಬೇಗ, ನಾನು ಅದೇ ಮುಂಚೆ ಹೇಳಿದ್ವಲ್ಲ, ನಿಮ್ಮ ಡ್ರೀಮ್ ರಿಚ್ ಆಗಿರುತ್ತೆ. ಅಂದರೆ ನಾನು ಬೇಗ ಶ್ರೀಮಂತನಾಗಬೇಕು ಅಥವಾ ನಾನು ಬೇಗ ಲೈಫಲ್ಲಿ ಸೆಟಲ್ ಡೌನ್ ಆಗಬೇಕು ಅಂತ ಹೇಳಿದಾಗ ನೀವು ಕಷ್ಟಪಟ್ಟು ಓದುವುದರ ಜೊತೆಗೆ ಆದಾಯದ ಒಂದು ದಾರಿಯನ್ನು ಹುಡ್ಕೊಳ್ಳುವಂಥದ್ದಾಗತ್ತೆ ಸಿಂಹರಾಶಿಯವರು. ಹೀಗಾಗಿ ಇವ್ರಿಗೆ ಏನಾಗುತ್ತೆ ಅಂದರೆ ಓದುವ ಸಮಯದಲ್ಲೇ ದೈಹಿಕವಾಗಿ ಶ್ರಮ ಜಾಸ್ತಿ ಇರುತ್ತೆ. ಅಂದರೆ ಮಾನಸಿಕ ಓದು ಇದ್ರೇ ದೈಹಿಕ ಶ್ರಮ ಜಾಸ್ತಿ ಇರುತ್ತೆ. ಅಂದರೆ ತುಂಬ ಕಷ್ಟಪಡ್ತಾರೆ. ಈ ರೈತರಿದ್ದಂಗೆ ತುಂಬ ಹಾರ್ಡ್ ವರ್ಕು ಈ ಸಿಂಹರಾಶಿಯವರು. ಯಾವುದೇ ಏನು ಬೇಡದೇ ಇರೋ ಆ ಸಮಯ ಅದು ಇದು ಎಂಥದಿಲ್ಲ, ಕಷ್ಟಪಡ್ತಾರೆ ಸಿಕ್ಕಾಪಟ್ಟೆ ಈ ಒಂದು ಸಮಯದಲ್ಲಿ. ಇನ್ನು ಇವರಿಗೆ ಬೇಗ ಮದುವೆ ಆಗುತ್ತೆ. ಅದೊಂದು ಸ್ಪೆಷಲ್ ನಮ್ಮ ಪ್ರಕಾರ. ಅಂದರೆ ಈ SSP ಜ್ಯೋತಿಷ್ಯಾಲಯ ಒಂದು ಇದ್ರ ಪ್ರಕಾರ ಹೇಳೋದಾದರೆ ನಿಮಗೆ ಬೇಗ ಮದುವೆ, ಶೀಘ್ರ ಕಲ್ಯಾಣ ಅಂತ ಹೇಳ್ತೀವಲ್ಲ, ಪ್ರಾಪ್ತಿರಸ್ತು ಅಂತ ಯಾರಾದರೂ ಆಶೀರ್ವಾದ ಮಾಡಿದರೆ ಅದು ಈಡೇರುವಂಥದ್ದಾಗತ್ತೆ. ಅಂದರೆ ಇವರಿಗೆ ಸ್ವಲ್ಪ ಬೇಗ ಜವಾಬ್ದಾರಿ ಜೊತೆಗೆ ಮದುವೆ ಬೇಗ ಆಗುತ್ತೆ, ಮಕ್ಕಳು ಬೇಗ ಆಗುವಂಥದ್ದಾಗತ್ತೆ. ಅಂದರೆ ಈ ಸಿಂಹರಾಶಿಯವರಿಗೆ ನಾಯಕತ್ವ ಗುಣದ ಜೊತೆಗೆ ಇದೊಂದು ಬಳವಳಿಕೆ ಅಂತ ತಿಳ್ಕೊಳ್ಳಿ, ಅಥವಾ ಉಡುಗೊರೆ ಅಂತ ತಿಳ್ಕೊಳ್ಳಿ. ಜವಾಬ್ದಾರಿ ಬೇಗ ಆಗುತ್ತೆ, ಸೆಟಲ್ ಡೌನ್ ಬೇಗ ಆಗುತ್ತೆ, ಮದುವೆ ಬೇಗ ಆಗುತ್ತೆ, ಮಕ್ಕಳು ಬೇಗ ಆಗ್ತಾರೆ. ಸೊ ಹುಟ್ಟುವಂತಹ ಮಕ್ಕಳು ನಿಮಗೆ ಅದೃಷ್ಟ ತಂದುಕೊಡುವಂಥದ್ದಾಗುತ್ತೆ. ಅಂದರೆ ಯಾರೆಲ್ಲ ಸಿಂಹರಾಶಿಯಲ್ಲಿ ಇದ್ದೀರಾ, ಅವರು ಹೆಣ್ಣಾಗಿರಲಿ ಗಂಡಾಗಿರಲಿ, ಮಖ ನಕ್ಷತ್ರ ಆಗಿರಲಿ ಅಥವಾ ಪೂರ್ವ ಪಾಲ್ಗುಣಿ ಆಗಿರಲಿ, ಉತ್ತರ ಪಾಲ್ಗುಣಿ ಆಗಿರಲಿ, ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ಈ ಜಾತಕರಿಗೆ ಬೇಗ ಮದುವೆ, ಬೇಗ ಲೈಫ್ ಸೆಟಲ್, ಅದೇ ರೀತಿ ಮಕ್ಕಳಿಂದ ಒಳ್ಳೆ ವೈಭವಪೂರಿತ ಜೀವನ ಕೆಲವೊಂದು ದಿನಗಳಷ್ಟು ನಡೀತಾನೆ ಇರುತ್ತೆ. ಸೊ ಇಲ್ಲಿ ಏನು ಇದಕ್ಕೆಲ್ಲ ಕಾರಣ ಅಂದರೆ ನಿಮ್ಮ ಹಾರ್ಡ್ ವರ್ಕ್. ಅಂದರೆ ಓದುವ ಸಮಯದಲ್ಲೇ ನಿಮ್ಮ ಒಂದು ಪ್ಲ್ಯಾನ್ ನಡೀತಾ ಇರುತ್ತೆ, ರಿಚ್ ಪ್ಲ್ಯಾನ್. ಅದನ್ನು ನೀವು ಹತ್ತಿರಕ್ಕೆ ಹೋಗಬೇಕು ಅಂದರೆ ಆಫ್ಟರ್ ಮ್ಯಾರೇಜಲ್ಲಿ ಕೆಲವೊಂದಿಷ್ಟು ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಖಂಡಿತವಾಗೂ. ಅಂದರೆ ನೀವು ಹೆಣ್ಣಾಗಿದ್ದರೆ ಗಂಡಿಗೆ ಒಳ್ಳೆಯ ಯೋಗ, ಅಥವಾ ನೀವು ಗಂಡಾಗಿದ್ದರೆ ಹೆಣ್ಣಿಗೆ ಒಳ್ಳೆಯ ಯೋಗ. ಅಂದರೆ ಇಬ್ಬರದ್ದು ಒಂದು ಕಾಲ ಪಕ್ವವಾಗಿರುತ್ತೆ, ಒಳ್ಳೆ ನಡೆಯುತ್ತೆ. ಇನ್ನು ಮದುವೆ ನಂತರ ಏನಾಗುತ್ತೆ ಅಂದರೆ ಅನ್ಯೋನ್ಯತೆ ಸ್ವಲ್ಪ ದಿನಗಳ ಕಾಲ, ಮಕ್ಕಳಾಗುವವರೆಗೂ ಚೆನ್ನಾಗಿರುತ್ತೆ. ಮಕ್ಕಳಾದಮೇಲೆ ಸ್ವಲ್ಪ ಯಾಕೋ ನಿಮ್ಮದೇ ಹಠ, ನಿಮ್ಮದೇ ಇದು, ಸ್ವಲ್ಪ ಏನಾಗುತ್ತೆ ಮಾತು ಒಂದು ರೀತಿಯಲ್ಲಿ ಏರು ಧ್ವನಿಯಲ್ಲಿ ಅವ್ರಿಗೆ ಇಷ್ಟ ಆಗದೆ ಇರುವಂಥದ್ದು, ಅಥವಾ ಒಂದಿಷ್ಟು ದಿನ ಮಾತು ಬಿಡುವಂಥದ್ದು, ಇದು ಸಣ್ಣ ಪುಟ್ಟ ದಾಂಪತ್ಯ ಜೀವನದಲ್ಲಿ ನಡೀತಕ್ಕಂಥದ್ದು. ಆದರೆ ಇಲ್ಲಿ ಸಾಧ್ಯವಾದಷ್ಟು ಸಿಂಹರಾಶಿಯವರು ಸೋಲಲು ಇಷ್ಟಪಡೋದಿಲ್ಲ, ಅದು ಒಂದು ಪಾಯಿಂಟ್. ಅಂದರೆ ಎಲ್ಲೇ ಸಿಂಹರಾಶಿಯವರು ಆದಷ್ಟು ನಿಮ್ಮ ಒಂದು ಏನಂತೀರ, ಹೇಳಿರೋದೇ ಸರಿ ಅನ್ನೋ ಒಂದು ವಾದಕ್ಕೆ ಅಂಟುಕೊಂಡ್ಬಿಟ್ಟಿರ್ತೀರ. ಅದು ತಪ್ಪೋ ಒಪ್ಪೋ ಅದು ಸೆಕೆಂಡ್ರಿ, ಅದೆಲ್ಲ ಆಗಲ್ಲ. ನಾ ಹೇಳಿದ್ದೆ ರೈಟು, ಕೇಳ್ತಿದ್ದ ಕೇಳು, ಇಲ್ಲಾಂದರೆ ಬಿಡು ಅಂತೇಳಿ ನೇರವಾಗಿ ಮಾತನಾಡುವಂಥದ್ದು ಆಗಿರುತ್ತೆ ಈ ಒಂದು ಸಮಯದಲ್ಲಿ. ಇನ್ನು ಅದೇ ರೀತಿಯಾಗಿ ವ್ಯಾಪಾರಕ್ಕೆ ಕೈ ಹಾಕಿದಾಗ ಇವರು ಒಂದು ರೀತಿಯಲ್ಲಿ ವ್ಯಾಪಾರದಲ್ಲಿ ಸ್ಟಾರ್ಟಿಂಗಲ್ಲಿ ತುಂಬ ತೊಂದರೆ ಇರುತ್ತೆ ಈ ಸಿಂಹರಾಶಿಯವರಿಗೆ ವ್ಯಾಪಾರದಲ್ಲಿ. ಯಾಕೆಂದರೆ ಸೂರ್ಯ ನಿಮ್ಮ ರಾಶಿಗೆ ಅಧಿಪತಿ. ಇಲ್ಲಿ ಏನಾಗುತ್ತೆ ಅಂದರೆ ಸಡನ್ನಾಗಿ ನಿಮ್ಮ ಪ್ಲ್ಯಾನ್ ಇರುತ್ತಲ್ಲ ರಿಚ್, ಅಂದರೆ ಈ ಒಂದು ಅಂಗಡಿ ಈ 2 ವರ್ಷದಲ್ಲೋ 3 ವರ್ಷದಲ್ಲೋ ಅಥವಾ 5 ವರ್ಷದಲ್ಲೋ ಒಂದು ಎತ್ತರ ಹಂತಕ್ಕೆ ಹೋಗಬೇಕು, ಈ ಒಂದು ಅಂಗಡಿ ಎಲ್ಲರೂ ಗುರುತಿಸ್ಬೇಕು, ಅಥವಾ ಈ ಅಂಗಡಿ ಅಥವಾ ಈ ಕಂಪ್ನಿ ತುಂಬ ಜನಕ್ಕೆ ಕೆಲಸ ಕೊಡಬೇಕು ಅನ್ನೋ ಒಂದು ನಿಮ್ಮ ಶ್ರಮ ಏನಿರುತ್ತಲ್ಲ ಅದು ಒಳ್ಳೆಯದೇ. ಬಟ್ ಏನಾಗುತ್ತೆ ಅಂದರೆ ಬೆಂಬಲ ಪ್ರಾರಂಭಿಕ ಹಂತದಲ್ಲಿ ಸಿಗೋದಿಲ್ಲ. ಇದರಿಂದ ಸ್ವಲ್ಪ ಏನಾಗುತ್ತೆ, ಮಾನಸಿಕಕ್ಕೆ ಒತ್ತಡಕ್ಕೊಳಗಾಗ್ತೀರಾ. ವ್ಯಾಪಾರದಲ್ಲಿ ಸ್ವಲ್ಪ ಯಾಕೋ ಕೈ ಹಾಕಿದಾಗ ಸುಟ್ಟಿಕೊಳ್ಳುವಂತಹ ಪ್ರಮೇಯ ಇರುತ್ತೆ. ಎಲ್ಲ ವ್ಯಾಪಾರ ಅಲ್ಲ, ಪ್ರಥಮವಾಗಿ ಅಂದರೆ ನೀವೇನು ಪ್ರಾರಂಭಿಕ ಹಂತದಲ್ಲಿ ಪ್ರಥಮವಾಗಿ ವ್ಯಾಪಾರ ಆರಂಭ ಮಾಡುವಂಥದ್ದು ಇರುತ್ತಲ್ಲ, ರಿಚ್ ಇರುತ್ತೆ ಬಟ್ ಸಪೋರ್ಟ್ ಇರಲ್ಲ. ಹೀಗಾಗಿ ಸ್ವಲ್ಪ ಬೆಂಬಲ ಇಲ್ಲದೇ ಇರೋದರಿಂದ ವ್ಯಾಪಾರದಲ್ಲಿ ಸ್ವಲ್ಪ ಹಿನ್ನಡೆ ಇರುತ್ತೆ ಪ್ರಾರಂಭಿಕ ಹಂತದಲ್ಲಿ. ಅದನ್ನು ಒಂದು ಹಠವಾದಿಯಾಗಿ, ಯಾಕೆಂದರೆ ನಿಮ್ಮದು ಹಠ ಜಾಸ್ತಿ, ಅದನ್ನು ಒಂದು ಟಾಸ್ಕ್ ರೀತಿಯಲ್ಲಿ ತೆಗೆದುಕೊಂಡು ಹೋದಾಗ ನಿಮಗೇನಾಗುತ್ತೆ ಅಂದರೆ ಬೇರೆಯವರ ಪಾರ್ಟ್ನರ್ಶಿಪ್ ನಿಂತರ ಆಗಿರ್ಬೋದು, ಅಥವಾ ನಿಮ್ಮ ಹೆಂಡತಿ ಕಡೆಯಂತರ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಸಹೋದರ ಸಹೋದರಿಯರ ಒಂದು ಪಾರ್ಟ್ನರ್ಶಿಪ್ ಮುಖಾಂತರ ನೀವು ಈ ಒಂದು ಬಿಸ್ನೆಸ್ನನ್ನು ಮೂವ್ ಮಾಡ್ತೀರಾ. ಸೊ ಅವಾಗೇನಾಗುತ್ತೆ ಅಂದರೆ ಅವರ ಒಂದು ಸಹಕಾರದಿಂದ ಆ ಬಿಸ್ನೆಸ್ ಮತ್ತೆ ರಿಚ್ ಆಗಲು
ಸಾಧ್ಯವಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇನ್ನೊಂದು ವಿಶೇಷ ಅಂತ ಹೇಳೋದಾದರೆ, ನಿಮಗೆ ಈ ಒಂದು ಸಮಯದಲ್ಲಿ ನಿಮ್ಮ ಒಂದು ಸಿಂಹ ರಾಶಿಗೆ ಹೇಳೋದಾದರೆ, ನಿಮ್ಮದೇ ಆದಂಥ ಕೆಲವು ವ್ಯಕ್ತಿಗೆ, ಅಂದರೆ ಈಗ ಒಂದು ಪ್ರಿಯಾರಿಟಿ ಅಂತ ಕೊಟ್ಟಿರ್ತೀರ, ಆ ವ್ಯಕ್ತಿ ಬಂದಾಗ ನೀವು ತುಂಬ ಮೃದುವಾಗಿ ಹೋಗ್ಬಿಡ್ತೀರ, ಅಂದರೆ ಮೆತ್ತಗಾಗಿ ಹೋಗ್ಬಿಡ್ತೀರ, ಅಥವಾ ನೀವು ಏನಂತೀರ, ತುಂಬ ಆ ವ್ಯಕ್ತಿ ಏನು ಹೇಳ್ತಾನೆ ಎಲ್ಲದಕ್ಕೂ ತಲೆ ಆಡಿಸ್ಬಿಡ್ತೀರ. ಆಯ್ತು, ಅದು ಒಪ್ಪೋ ಅದೇನೋ ಗೊತ್ತಿಲ್ಲ, ಬಟ್ ಆ ವ್ಯಕ್ತಿನ ಕಂಡ್ರೆ ತುಂಬ ಗೌರವ. ಸೊ ಆ ಅಂಥ ವ್ಯಕ್ತಿನ ನೀವು ಆಯ್ಕೆ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀರ ಈ ಸಿಂಹರಾಶಿಯವರು. ಅಂದರೆ ಅವರು ಎಲ್ಲ ನಿಮ್ಮ ಒಂದು ಆಗು ಹೋಗುಗಳನ್ನು ಅವರು ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅವಾಗವಾಗ ಅವ್ರಿಗೆ ಭೇಟಿಯಾಗುವಂಥದ್ದು ಆಗುತ್ತೆ. ನೀವು ಅವರು ಮುಂದಿನ ಒಂದು ದಿನಕ್ಕೆ ಹೇಗೆಲ್ಲ ಇರಬೇಕು ಎಂಬುದನ್ನು ನೀವು ಅವರಿಂತ ಅಪ್ಡೇಟ್ ಮಾಡ್ಕೊಳ್ತೀರ. ಅಂದರೆ ಸಿಂಹರಾಶಿಯವರಿಗೆ ಪ್ರತಿ ಒಂದು ಇದಕ್ಕೆ ನೀವು ಗುರು ಅಂತ ಕನ್ಸಿಡರ್ ಮಾಡಿರ್ತೀರ. ಅದು ಫ್ರೆಂಡ್ಸಲ್ಲಾಗಿರ್ಬೋದು, ಸಂಬಂಧಿಕರಲ್ಲಾಗಿರ್ಬೋದು, ಅಥವಾ ಜ್ಯೋತಿಷ್ಯ ಶಾಸ್ತ್ರದ ಗುರುಜಿಗಳು ಅಂತ ಆಗಿರ್ಬೋದು. ಅಂದರೆ ನಿಮ್ಮ ಒಂದು ಪ್ರಮುಖ ಕಾರ್ಯಗಳು ಏನೇ ಇದ್ರೂ ನೀವು ಆ ಗುರೂಜಿ ಮುಖಾಂತರನೇ ಮೂವ್ ಮಾಡುವಂಥದ್ದಾಗತ್ತೆ, ಅಥವಾ ಆ ಗುರುವಿನ ಮುಖಾಂತರ ಮೂವ್ ಮಾಡಲಾಗುತ್ತೆ. ಉದಾಹರಣೆಗಾಗಿ ರಾಜಕೀಯದಲ್ಲಿ ನೀವು ಒಂದು ಅಪ್ಲಿಕೇಶನ್ ಆಗಬೇಕಾದ್ರೂ, ಅಥವಾ ಮಾತುಕತೆ ಆಗಬೇಕಾದ್ರೂ, ಅಥವಾ ಕ್ಯಾನ್ವಸ್ ಮಾಡಬೇಕಾದ್ರೂ, ಅಥವಾ ಒಂದು ಮಂತ್ರಿ ಪದವಿ ತೊಗೋಬೇಕಾದ್ರೂ, ಅಥವಾ ನೀವು ಗೆಲ್ಲಿಬೇಕಾದ್ರೂ, MLA MP ಯಾವುದು ಏನಿರುತ್ತೋ ಗೊತ್ತಿಲ್ಲ, ಬಟ್ ಆ ಗುರೂಜಿಯ ಒಂದು ಗೈಡೆನ್ಸ್ ಪ್ರಕಾರ ನೀವು ಮೂವ್ ಮಾಡುವಂಥದ್ದು ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಸಾಧ್ಯವಾದಷ್ಟು ಈ ಸಿಂಹರಾಶಿಯಲ್ಲಿರೋರು ರಾಜಕೀಯ, ಧಾರ್ಮಿಕ ಮತ್ತು ಸಂಘ ಸಂಸ್ಥೆಗಳಲ್ಲಿ ಜಾಸ್ತಿ ಇನ್ವಾಲ್ವ್ಮೆಂಟ್ ಇರುತ್ತೆ. ಅಂದರೆ ನಾಯಕನ ಲಕ್ಷಣ ಜಾಸ್ತಿ ಇರೋದರಿಂದ ನೀವು ಆದಷ್ಟು ಜನರ ಸೇವೆಗಾಗಿ ಹುಟ್ಟಿದವರ ರೀತಿಯಲ್ಲಿ ಇರುವಂಥದ್ದಾಗತ್ತೆ. ಅಂದರೆ ಜನರ ಸೇವೆ, ಜನಾರ್ದನ ಸೇವೆ ಅನ್ನೋ ರೀತಿಯಲ್ಲಿ ನಿಮ್ಮ ಒಂದು ಮಾನಸಿಕತೆಯಲ್ಲಿ ಕೂತ್ಕೊಂಡ್ಬಿಟ್ಟಿರುತ್ತೆ. ಅಂದರೆ ಮನೆಯಲ್ಲಿ ಸುಮ್ಮನೆ ಇರೋದಕ್ಕಿಂತ ಎಲ್ಲಾದರೂ ಸಮಾಜ ಸೇವೆ ಮಾಡೋಣ, ಈ ಸಮಾಜದಲ್ಲಿ ನನ್ನನ್ನು ಗುರುತಿಸಲಿ, ನನ್ನ ಜೈಕಾರ ಆಗಲಿ ಅನ್ನೋ ರೀತಿಯಲ್ಲಿ ನೀವು ಸುತ್ತಮುತ್ತಲಿರ್ತಕ್ಕಂಥ ಕೆಲವು ಸಮಸ್ಯೆಗಳನ್ನು ನೀವು ಹೈಲೈಟ್ ಮಾಡಿ ರಾಜಕೀಯವಾಗಿ ಬೆಳೆಯುವಂಥ ಎತ್ತರ ಹಂತಕ್ಕೆ ಹೋಗುವಂಥ ಅವಕಾಶಗಳು ಸಿಂಹರಾಶಿಯವರಿಗೆ ತುಂಬ ಅನುಕೂಲಕರವಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಿಮಗೆ 1ರಿಂದ 18ನೇ ವಯಸ್ಸಿನವರೆಗೆ ತುಂಬ ಓದಿನಲ್ಲಿ ಆಸಕ್ತಿ ಇರುತ್ತೆ. ಬಟ್ ಏನಂತೀರಾ, ನಿಮ್ಮೊಂದು ಡ್ರೀಮ್ ಪ್ರಾಜೆಕ್ಟ್ ನಿಂತರ ಏನಾಗುತ್ತಂದರೆ ಕೆಲವೊಮ್ಮೆ ಈ ದೇಹ ಆಯಾಸಗೊಂಡ್ಬಿಡುತ್ತೆ. ಸೊ ಒಂದು 10th ಅಥವಾ PUC ಈ ಸಮಯದಲ್ಲಿ ಸ್ವಲ್ಪ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ತೊಂದರೆ ಇರುತ್ತೆ. 10th ಆರ್ PUC ಯಾವುದಾದ್ರೂ ಒಂದು ಸ್ಕೋರ್ ಡೌನ್ ಆಗುವಂಥ ಅವಕಾಶಗಳಿರುತ್ತೆ, ಅಥವಾ ಯಾವುದಾದ್ರೂ 1-2 ಸಬ್ಜೆಕ್ಟ್ಗಳು ಬ್ಯಾಕ್ ಆಗುವಂಥದ್ದು ಇರುತ್ತೆ. ಅಂದರೆ ಸಿಂಹರಾಶಿಯವ್ರಿಗೆ ಯಾಕೆ ಆಗುತ್ತೆ ಅಂದರೆ, ನಿಮ್ಮ ಡ್ರೀಮ್ ಪ್ರಾಜೆಕ್ಟಿಗೆ ನೀವು ಜಾಸ್ತಿ ಫೋಕಸ್ ಹಾಕಿರ್ತೀರ. ಅಂದರೆ ದೈಹಿಕವಾಗಿ ಶ್ರಮ ಬೇರೆ ಕಡೆ ಹೋಗಿರುತ್ತೆ, ಮಾನಸಿಕವಾಗಿ ಓದಿರೋದು ಕಡಿಮೆ ಇರುತ್ತೆ. ಅಲ್ಲಿ ಕ್ವಶನ್ಗೂ ನಿಮಗೆ ಉತ್ತರ ಕೊಡಲು ಇರೋದಿಲ್ಲ. ಹೀಗಾಗಿ SSLC ಅಥವಾ PUCಯಲ್ಲಿ ಸ್ವಲ್ಪ ಮಾರ್ಕ್ಸ್ ಕಡಿಮೆ ಬಂದಿರ್ಬೋದು, ಅಥವಾ 1-2 ಸಬ್ಜೆಕ್ಟು ಬ್ಯಾಕ್ ಆಗಿರುತ್ತೆ. ಬಟ್ ನೆಕ್ಸ್ಟ್ ಎಕ್ಸಾಮಲ್ಲಿ ನೀವು ಒಳ್ಳೆಯ ಸ್ಕೋರ್ ಮಾಡುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು 18ರಿಂದ 25 ಇರುತ್ತಲ್ಲ, ಜವಾಬ್ದಾರಿಗಳು ವಿಪರೀತವಾಗಿ ಬರುವಂಥದ್ದಾಗುತ್ತೆ. ಅಂದರೆ ಲೈಫಲ್ಲಿ ಸೆಟಲ್ ಬೇಗ ಆಗುವಂಥದ್ದಾಗುತ್ತೆ. ವೃತ್ತಿ ಅಥವಾ ವ್ಯಾಪಾರ ಯಾವುದಾದ್ರೂ ಒಂದು ಬೇಗ ಆಯ್ಕೆ ಮಾಡ್ಕೊಂಡ್ಬಿಡ್ತೀರಾ. ಅದರ ಜೊತೆಗೆ ಮದುವೆ ಬೇಗ ಆಗುವಂಥದ್ದಾಗುತ್ತೆ. ಈ 18ರಿಂದ 25ರಲ್ಲಿ ಮದುವೆ ಆಗೋಗ್ಬಿಡುತ್ತೆ, ಮಕ್ಕಳಾಗೋಗ್ಬಿಡ್ತಾರೆ, ಮತ್ತು ನಿಮಗೆ ಇನ್ನೂ ಜವಾಬ್ದಾರಿ ಜಾಸ್ತಿ ಆಗೋಗುತ್ತೆ. ಇನ್ನೂ ಗಳಿಕೆ, ಆದಾಯ ಮೂಲ ಹುಡ್ಕೊಂಡು ಹೋಗುವಂಥದ್ದು ಜಾಸ್ತಿ ಇರುತ್ತೆ. ಇನ್ನು ನಿಮಗೆ 25ರಿಂದ 30ನೇ ವರ್ಷಕ್ಕೆ ಏನಾಗುತ್ತೆ ಅಂದರೆ ಪ್ರಯಾಣಗಳು ಜಾಸ್ತಿ ಇರುತ್ತೆ, ಅಧಿಕವಾದ ಪ್ರಯಾಣಗಳು ಆ ಕಡೆ ಈ ಕಡೆ, ಅಲ್ಲಿ ಇಲ್ಲಿ. ಯಾಕೆ ಅಂದರೆ ಹಣಕ್ಕೆ ನೀವು ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಡ್ತಾ ಇರ್ತೀರ. ಅಂದರೆ ಗಳಿಕೆಗೆ ತುಂಬ ಪ್ರಾಶಸ್ತ್ಯ ಕೊಡುವಂಥದ್ದಾಗುತ್ತೆ. ಅದು ರಾಜಕೀಯ ಆಗಿರಲಿ, ಧಾರ್ಮಿಕ ಆಗಿರಲಿ, ಸಾಮಾಜಿಕ ಆಗಿರಲಿ, ಯಾವುದೇ ಕ್ಷೇತ್ರದಾಗಿರಲಿ, ನಿಮ್ಮ ಬಿಸ್ನೆಸ್ ಆಗಿರಲಿ, ನಿಮ್ಮ ಕಂಪ್ನಿ ಆಗಿರಲಿ, ಅಥವಾ ನಿಮ್ಮದೇ ಆದಂಥ ವೃತ್ತಿ ಬದುಕಾಗಿರಲಿ, ವೈಯಕ್ತಿಕ ಆಗಿರಲಿ, ಎಂಥದೇ ಆಗಿರಲಿ, ಹಣಕ್ಕೆ ತುಂಬ ಪ್ರಾಮುಖ್ಯತೆ ಕೊಡ್ತೀರಾ. ಆ ಒಂದು ಹಣಕ್ಕೆ ತಕ್ಕಂತೆ ಮೂವ್ ಮಾಡಲು ಇಷ್ಟಪಡ್ತೀರಾ. ಇನ್ನು 30ರಿಂದ 35 ಏನಾಗುತ್ತೆ ಅಂದರೆ, ನಿಮ್ಮ ಒಂದು ಸುತ್ತಮುತ್ತಲಿನಂಥ ಜನ ಇರ್ತಾರಲ್ಲ, ನಿಮಗೆ ಸಹಪಾಠಿಗಳು ಅಥವಾ ಸಂಬಂಧಿಕರು ಅಥವಾ ಸ್ನೇಹಿತರು, ಅವರೆಲ್ಲರೂ ನಿಮ್ಮ ಒಂದು ಏಳಿಗೆ ಅಥವಾ ನಿಮ್ಮ ಒಂದು ಡೆವಲಪ್ಮೆಂಟ್ ಅಂತೀವಲ್ಲ, ಅದು ಸಹಿಸಲು ಅವರಿಗೆ ಸಾಧ್ಯ ಆಗೋದಿಲ್ಲ. ಏನಪ್ಪ ಇದಕ್ಕಿದ್ದಂಗೆ ಇವನು ಈ ರೀತಿ ಯಾಕೆಂದರೆ ನಿಮ್ಮದು 25ರಿಂದ 30 ತುಂಬ ಹಾರ್ಡ್ ವರ್ಕ್ ಇರುತ್ತೆ. ಪ್ರಯಾಣ ಅಥವಾ ನಿಮ್ಮ ಕೆಲಸ ಕಾರ್ಯಗಳು ಏನೋ ಸಖತ್ತಾಗಿ ನಡೆಯುವಂಥದ್ದು ಇರುತ್ತೆ, ದುಡ್ಡು ಯಥೇಚ್ಛವಾಗಿ ಬರುವಂಥದ್ದಾಗುತ್ತೆ. ಯಾಕೆಂದರೆ ನಿಮ್ಮದು ಹಾರ್ಡ್ ವರ್ಕ್, ಮುಂಚೆನೇ ನಾನು ಹೇಳಿದ್ದೀನಿ, ನಿಮ್ಮ ಪ್ರಾಜೆಕ್ಟ್ ಡ್ರೀಮು ಹೈ ಲೆವೆಲ್ ಇರುತ್ತೆ. ಸೊ ಅದನ್ನು
5 ವರ್ಷದಲ್ಲಿ ನೀವು ಎಲ್ಲ ಒಂದು ಪ್ಯಾಕೇಜ್ ರೀತಿಯಲ್ಲಿ ತೆಗೆದುಕೊಂಡು ಹೋಗುವಂಥದ್ದಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು 30ರಿಂದ 35 ಏನಾಗುತ್ತೆ ಅಂದರೆ ಒಂದು ರೀತಿಯಲ್ಲಿ ಮೈಂಡಿಗೆ ತುಂಬ ಎಲ್ಲೋ ಒಂದು ಏನಂತೀರ ಸ್ಟ್ರಕ್ ಆದ ರೀತಿಯಲ್ಲಿ ಗೋಚರಣೆ ಆಗುತ್ತೆ. ಇದಕ್ಕಿದ್ದಂಗೆ ಬಿಸ್ನೆಸ್ ಡೌನ್ ಆಗ್ಬೋದು, ಅಥವಾ ರಾಜಕೀಯದಲ್ಲಿದ್ದರೆ ಇದಕ್ಕಿದ್ದಂಗೆ ಸೋಲುವಂಥ ಪ್ರಮೇಯ ಬರುತ್ತೆ. ಅಂದರೆ 5 ವರ್ಷ ಇರುತ್ತಲ್ಲ, ಮುಂದಿನ ಎಲೆಕ್ಷನ್ವರೆಗೂ ನಿಮಗೇನು ಕೆಲಸ ಇರಲ್ಲ, ಅಥವಾ ನಿಮಗೆ ಕೆಲಸ ಕೊಟ್ಟರು ನಿಮಗೆ ಮನಸ್ಸಿರಲ್ಲ, ಯಾಕಂದರೆ ಸೋತ್ಬಿಟ್ಟಿರ್ತೀರಲ್ಲ. ಸೋಲು ನಿಮಗೆ ಆಗೋದಿಲ್ಲ. ಇದೊಂದು ಪ್ಲಸ್ ಪಾಯಿಂಟ್ ನಿಮಗೆ. ಅಂದರೆ ನೀವು ಯಾವುದೇ ಕೆಲಸ ತಗೊಂಡ್ರೂ ಅದು ಸೋಲನ್ನು ನೀವು ಅಷ್ಟು ಒಪ್ಪೋದಿಲ್ಲ. ಬಟ್ ಈ ಎಲೆಕ್ಷನಲ್ಲಿ ಸೋತ ತಕ್ಷಣ ನೀವು ಡಿಪ್ರೆಷನ್ನಿಗೆ ಹೊರಟೋಗ್ತೀರಾ, ಅಥವಾ ಕೆಲವು ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಪರವಾಗಿ ಆಗದೇ ಇದ್ದರೆ ಡಿಪ್ರೆಷನ್ನಿಗೆ ಹೊರಟೋಗ್ತೀರಾ. ಕೆಲವು ಆಸ್ತಿ ವಿಚಾರದಲ್ಲಿ ಈ 30ರಿಂದ 35 ಕೋರ್ಟು ಕಚೇರಿಗಳಿಗೆ ಅಲಿಯುವಂಥದ್ದು ಇರುತ್ತೆ. ಮತ್ತು ನಿಮಗೆ ಈ ಒಂದು ಸಮಯದಲ್ಲಿ ಎಲ್ಲರೂ ಕ್ವಶನ್ ಮಾಡುವಂಥ ರೀತಿಯಲ್ಲಿ ಇರುತ್ತೆ. ಅಂದರೆ ನಿಮ್ಮ 30ರವರೆಗೆ ಯಾರು ನಿಮ್ಮನ್ನು ಕ್ವಶನ್ ಮಾಡೋದಿಲ್ಲ. ಮದುವೆ ಆದಮೇಲೂ ಅಷ್ಟೇ, ಮಕ್ಕಳಾದ್ಮೇಲೂ ಅಷ್ಟೇ, 25ರಿಂದ 30ರವರೆಗೂ ಅಷ್ಟೇ ಯಾರೂ ನಿಮ್ಮನ್ನು ಪ್ರಶ್ನೆ ಮಾಡೋದಿಲ್ಲ. ಈ 30 ವರ್ಷ ಆದ ನಂತರ 31ರಿಂದ 35 ಬರುತ್ತಲ್ಲ, ಪ್ರತಿಯೊಬ್ಬರು ನಿಮ್ಮನ್ನು ಪ್ರಶ್ನೆ ಮಾಡುವಂಥವ್ರು ಆಗ್ತಾರೆ. ಯಾಕೆ ಹಿಂಗೆ ಮಾಡಿದೆ, ಯಾಕೆ ನಿಮಗೆ ಬೇಕಾಗಿತ್ತಾ ಇದು, ಹಾಗೆ ಹೀಗೆ. ರಾಜಕೀಯ ಆಗಿದ್ರೆ ಇನ್ನೂ ಸ್ವಲ್ಪ ಅಧೋಗತಿಗೆ ಹೋಗುವಂಥದ್ದಾಗುತ್ತೆ. ಅಂದರೆ ನಿಮ್ಮದೇ ತಪ್ಪು, ಅದರಿಂದ ಹಿಂಗೆ ಆಗ್ತಾ ಇದೆ, ಇದಕ್ಕೆಲ್ಲ ನಿಮ್ಮದೇ ಕಾರಣ, ಪಕ್ಷದಿಂದ ಹೊರಗೆ ಹಾಕ್ಬೋದು, ಹಾಗೆ ಹೀಗೆ ಏನೇನೋ ಮಾತುಗಳು ನಿಮಗೆ ಬರುವಂಥದ್ದಾಗುತ್ತೆ ಈ ಸಮಯದಲ್ಲಿ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಇಲ್ಲಿ ಇನ್ನೊಂದು ಈ ಸಮಯದಲ್ಲಿ ಅಂದರೆ ಸಿಂಹರಾಶಿಯವ್ರಿಗೆ ಏನಾಗುತ್ತೆ, ಇದು ಅನಾರೋಗ್ಯದ ಸಮಸ್ಯೆ ಸ್ವಲ್ಪ ಜಾಸ್ತಿ ಕಾಡುವಂಥದ್ದಾಗುತ್ತೆ 30ರಿಂದ 35ನೇ, ಅಂದರೆ 31ರಿಂದ 35ನೇ ವರ್ಷ ಅಂತಲೇ ತಿಳ್ಕೊಳ್ಳಿ. ಈ 5 ವರ್ಷದಲ್ಲಿ ಸ್ವಲ್ಪ ನಿಮ್ಮ ಆರೋಗ್ಯದಲ್ಲಿ ಏರುಪೇರು ಉಂಟಾದಾಗಂತೆ, ತುಂಬ ಮಾನಸಿಕತೆ ಮಾಡಿಕೊಳ್ತದೆ. ಆಮೇಲೆ ದೇಹದ ತೂಕ ಕೆಲವೊಮ್ಮೆ ಕಡಿಮೆ ಆಗುವಂಥದ್ದಾಗುತ್ತೆ ಈ ಸಮಯದಲ್ಲಿ. ಕೆಲವು BP, ಶುಗರು ಈ ಒಂದು ಸಮಯದಲ್ಲಿ ಏರುಪೇರು ಆಗುವಂಥ ಅವಕಾಶಗಳು ನಿಚ್ಚಳವಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ 35ರಿಂದ 40 ಅಂದರೆ ಈ ಒಂದು 5 ವರ್ಷಗಳ ಕಾಲದಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಮತ್ತೆ ಅವಕಾಶಗಳು ಬರುವಂಥದ್ದಾಗುತ್ತೆ. ಒಂದು ರೀತಿಯಲ್ಲಿ ಕಳೆದುಕೊಂಡಿರುವಂಥದ್ದು ಪುನಃ ಪಡೆದುಕೊಳ್ಳುವಂಥ ಹಠಕ್ಕೆ ನೀವು ಬೀಳುವಂಥವ್ರು ಆಗ್ತೀರಾ. ತುಂಬ ಶ್ರಮ ವಹಿಸ್ತೀರಾ, ಮತ್ತೆ ಹಾರ್ಡ್ ವರ್ಕ್ ಮಾಡ್ತೀರಾ, ಮತ್ತೆ ಎಲ್ಲರ ಮೆಚ್ಚುಗೆಯನ್ನು ಗಳಿಸುವಂಥವ್ರು ಆಗ್ತೀರಾ, ಮತ್ತೆ ಎಲ್ಲ ನಿಮ್ಮ ಕಂಟ್ರೋಲಲ್ಲಿ ತೆಗೆದುಕೊಳ್ಳುವಂಥದ್ದಾಗುತ್ತೆ. ಪ್ರತಿ ವಿಷಯವನ್ನು ನೀವು ತುಂಬ ಅಬ್ಸರ್ವ್ ರೀತಿಯಲ್ಲಿ ಹೋಗುವಂಥದ್ದಾಗುತ್ತೆ ಅಂತಲೇ ಹೇಳೋದು. ಅಂದರೆ ಇಲ್ಲಿ ಸಿಂಹರಾಶಿಯವ್ರದ್ದು ಈ ಒಂದು ವಿಚಾರದಲ್ಲಿ ಅಂದರೆ ಈ 30ರಿಂದ 35 ಏನಿರುತ್ತಲ್ಲ, ಈ ನೋವನ್ನು ನೀವು 35ರಿಂದ 40ನೇ ವರ್ಷಕ್ಕೆ ಆಗದೇ ಇರೋಂಗೆ ನೋಡುವಂಥದ್ದೇ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ಪ್ರತಿ ವಿಷಯದಲ್ಲೂ ನೀವು ತುಂಬ ನಿಮ್ಮದೇ ಆದಂತಹ ಕಾಂಟ್ರಿಬ್ಯೂಷನಲ್ಲಿ ಈ 40ನೇ ವರ್ಷದವರೆಗೂ ಮತ್ತೆ ಎತ್ತರ ಹಂತಕ್ಕೆ ಹೋಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದು ಪಾರ್ಟ್ 1. ಅಂದರೆ ಇನ್ನೂ ಒಂದು ಪಾರ್ಟ್ ಇದೆ. ಸೊ ಅದರಲ್ಲಿ ನಿಮಗೆ ಪರಿಹಾರಗಳು ಮತ್ತು ಇನ್ನೂ ಕೆಲವೊಂದಿಷ್ಟು ವಿಷಯಗಳು ಅಂದರೆ ಈ ಸಿಂಹರಾಶಿಯವರಿಗೆ ಅನುಗುಣವಾಗಿ ಇನ್ನು ಮುಂದಿನ ಹಂತಕ್ಕೆ ಏನಿರುತ್ತೆ, ಮತ್ತು ಈ ವಯಸ್ಸಿಗೆ ಅನುಗುಣವಾಗಿ ನಾವು ಹೇಳಿರ್ತಕ್ಕಂಥ ಪಾಯಿಂಟ್ಗಳಿಗೆ ಇನ್ನೂ ಕೆಲವೊಂದಿಷ್ಟು ಆ್ಯಡ್ ಮಾಡುವಂಥದ್ದು ಇರುತ್ತೆ. ಮುಂದಿನ ಒಂದು ವಿಡಿಯೋ 2ನೇ ಪಾರ್ಟನ್ನು ನಿಮಗೆ ಸದ್ಯದಲ್ಲೇ ತಿಳಿಸುವಂಥದ್ದಾಗುತ್ತೆ. ಈ ಒಂದು ವಿಡಿಯೋದಲ್ಲಿ ನಾವು ಹೇಳಿರ್ತಕ್ಕಂಥ ಈ ಸಿಂಹರಾಶಿಯ ಗುಣಲಕ್ಷಣಗಳು ಅಂದರೆ ನಿಮ್ಮ ಹತ್ತಿರಕ್ಕಾಗಿದೆಯೋ ಇಲ್ವೋ, ಅಥವಾ ನಿಮಗೆ ಈ ಒಂದು ವಿಷಯ ಅನುಕೂಲಕರವಾಗಿದೆಯೋ ಅಥವಾ ಅನಾನುಕೂಲಕರವಾಗಿದೆಯೋ, ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಅಥವಾ ವಾಟ್ಸಪ್ಪಲ್ಲಿ ತಿಳಿಸಿ ಅಂತ ತಿಳಿಸ್ತಾ ಇದ್ದೀವಿ. ಇನ್ನು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ 2ನೇ ವಿಡಿಯೋ ನಿಮಗೆ ಸಾಧ್ಯವಾದಷ್ಟು ಬೇಗ ಮಾಡಿ ನಿಮಗೆ ಅಪ್ಲೋಡ್ ಮಾಡಲಾಗುತ್ತೆ ಅಂತ ತಿಳಿಸುತ್ತಾ, ಎಲ್ಲ ಸಮಸ್ತ ಸಿಂಹರಾಶಿಯವರಿಗೆ ಆ ಸೂರ್ಯದೇವ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತಾ, ಶುಭವಾಗಲಿ, ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.